ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ವಿಚಾರವಾಗಿ TV5 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಶಾಸಕ ಜನಾರ್ದನ್ ರೆಡ್ಡಿ ಮಾತನಾಡಿದ್ದಾರೆ. ತಮ್ಮ ಮೇಲೆ ಬಂದಿರುವಂತಹ ಆರೋಪಗಳನ್ನು ಸಾರಾಸಗಟವಾಗಿ ತಳ್ಳಿ ಹಾಕಿದ್ದಾರೆ. ಜೊತೆಗೆ ಇಲ್ಲಿ ಬೇಕು ಅಂತಲೇ ಈ ಒಂದು ಕೆಲಸವನ್ನ ನಾರಾ ಭರತ್ ರೆಡ್ಡಿ ಏನಿದ್ದಾರೆ ಕಾಂಗ್ರೆಸ್ನ ಶಾಸಕ ಅವರೇ ಮಾಡಿಸಿರುವುದು ಅನ್ನುವಂತಹ ವಾಗ್ದಾಳಿನ ನಡೆಸಿದ್ದಾರೆ. ಹಾಗಾದರೆ ಜನಾರ್ದನ್ ರೆಡ್ಡಿ ಯಾವೆಲ್ಲ ಆರೋಪಗಳನ್ನು ಮಾಡಿದ್ದಾರೆ ನೋಡೋಣ ಬನ್ನಿ. ಈ 5ನೇ ತಾರೀಕು 6ನೇ ತಾರೀಕು ಬಂದ್ರಲ್ಲ, ಏನೇನು ಮಾಹಿತಿ ಕೇಳಿದ್ರು ನಿಮ್ಮ ಬಳಿಯಲ್ಲಿ? ತುಂಬ ಆ್ಯಕ್ಯುರೇಟ್ ಆಗಿತ್ತಾ ಅವರ ತನಿಖೆಯ ಮಾರ್ಗ, ಅಥವಾ ಬರಬೇಕು ತನಿಖೆದೊಂದು ಶಾಸ್ತ್ರ ಮುಗಿಸ್ಬೇಕು ಹೋಗಬೇಕು ಅನ್ನೋ ಥರ ಇತ್ತಾ ಅಂತ? ನೋಡಿ, ನನ್ನ ಕೈಯಲ್ಲಿ ಆಲ್ರೆಡಿ ನನಗೆ ಸಿಕ್ಕಿರುವಂಥ 3 ಬುಲೆಟ್ಗಳನ್ನು, ನನ್ನ ಸುತ್ತಮುತ್ತ ಬಿದ್ದಿರುವಂಥ ಬುಲೆಟ್ಗಳನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋದ್ರ ಜೊತೆಗೆ ಅವರು 2 ದಿನ ಬಾಂಬ್ ಸ್ಕ್ವಾಡು ಫೋರೆನ್ಸಿಕ್ ಅವರೆಲ್ಲ ಕೂಡ ನಮ್ಮ ಮನೆ ಸುತ್ತೂರು ಓಡಾಡಿದಾಗ ಅವರಿಗೆ ಮತ್ತೆ 4 ಬುಲೆಟ್ಗಳು ಸಿಕ್ಕಿರುವಂಥದ್ದು. ಸರಿ, ಈಗ ಮೀಡಿಯಾ ಪ್ರೆಷರ್ ಜಾಸ್ತಿ ಆಯ್ತು, ಅವಾಗ ಅವರು ಬರೋದು ಶುರು ಮಾಡಿದ್ರು. ಈ ಪೋಸ್ಟ್ ಮಾರ್ಟಮ್ ಧನ್ಯವಾದ ಹೇಳ್ಬೇಕು ರಮಾಕಾಂತ್, ಮೀಡಿಯಾ ಸ್ನೇಹಿತರು. ಈ ಪೋಸ್ಟ್ ಮಾರ್ಟಮ್ ವಿಚಾರದಲ್ಲಿ ನಿಮ್ಮ ಹಳೆಯ ಸ್ನೇಹಿತ ಕುಮಾರಸ್ವಾಮಿ ಅವರು ಕೂಡ ಜೊತೆ ಆಗ್ಬಿಡ್ತಾರೆ. ನಿಮ್ಮ ಹಳೆಯ ಸ್ನೇಹಿತ ಕುಮಾರಸ್ವಾಮಿ ಅವ್ರ ಜೊತೆಯಾಗಿ 2 ಸಲ ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟಿದ್ದಾರೆ ಅಂತ ನಾವೇನು ಮಾಡಿದ್ವಿ, ಬ್ರಿಮ್ಸ್ ಡೈರೆಕ್ಟರ್ನ ನೇರವಾಗಿ ಸಂಪರ್ಕಕ್ಕೆ ತೊಗೊಂಡ್ವಿ. ಇಲ್ಲ, ಪೋಸ್ಟ್ ಮಾರ್ಟಮು ತುಂಬ ಹೈ ಪ್ರೊಫೈಲ್ ಕೇಸ್ ಆಗಿತ್ತು, ದೊಡ್ಡ ದೊಂಬಿ ಆಗಿಬಿಟ್ಟಿತ್ತು, ಸೂಕ್ಷ್ಮ ಗಮನಿಸಬೇಕಾಗಿತ್ತು, ಕಾರ್ಯ ನಿಧಾನವಾಗಿದೆಯೇ ಹೊರತು 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ಅಂತ ಅವ್ರು ಹೇಳಿದ್ರು. ನೀವು ಆರೋಪ ಮಾಡಿಬಿಟ್ರಿ, ರಾಮುಲವರು ಆರೋಪ ಮಾಡಿದ್ರು, ಕುಮಾರಸ್ವಾಮಿ ಅವರು ಆರೋಪ ಮಾಡಿಬಿಟ್ರು 2 ಸಲ ಪೋಸ್ಟ್ ಮಾರ್ಟಮ್ ಆಗಿದೆ ಅಂತೇಳಿ. ಅದು ಹೇಗೆ ಹೇಳಿದ್ದು ನೀವು? ಒಂದು ರಮಾಕಾಂತ್ ಅವರು ಇದೆಲ್ಲ CBI ತನಿಖೆಯಲ್ಲೇ ಬರುತ್ತೆ. ವಿಮ್ಸ್ ಪೊಲೀಸರೇ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಡೈರೆಕ್ಟರ್ ವಿಮ್ಸ್ನ ನಾವು ಹೆಂಗ್ರಿ ನಂಬ್ತೀವಿ ನಾವು? ರಮಾಕಾಂತ್ ತಾವು ಹೇಳಿ ನನಗೆ, ಒಬ್ಬ ಡಾಕ್ಟರ್ ಅವನಿನ್ನ ಎಷ್ಟು ಹೆದರಿದ್ದಾನೆ ಹೇಳಿ ಅಷ್ಟೇ ನಿಮಗೆ.